ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. Namaste everyone. We'll start with 3 Omkaras. 3 times Omkaras. So 3 Omkaras, please. Om. Om. Om Sahana Bhavatu Sahana Bhunaktu Sah Viryam Karavavahai Tejasvinavadhitamastu Ma Vidvishavahai. Om Shanti Shanti Shanti. Release both the hands and Namaste all of you. Namaste, sir. Namaste, sir. Namaste. Namaste. Namaste, So we sir. are going into the 3rd chapter. Powerful chapter. A very powerful one. Karma. Karma. So ಇದರಲ್ಲಿ ಬಹಳ ಡಿಸ್ಕಷನ್ಸ್ ಇರುತ್ತೆ. ವಿಲ್ ಶೇರ್ ವಾಟ್ ಎವರ್ ಅವರ್ ವ್ಯೂಸ್ ಆರ್. ನಿಮ್ಮ ಅನುಭವ, ನಿಮ್ಮ ಏನು ಎಕ್ಸ್ಪೀರಿಯನ್ಸ್ಗಳಿದೆ ಅದನ್ನ ನಾವು ಶೇರ್ ಮಾಡ್ಕೊಳ್ಳೋಣ ಇದರಲ್ಲಿ. ಓಕೆ, ಸೊ ಎಸ್, shall we start please? ಕರ್ಮ ಅಂದ್ರೆ ಏನು? ಎಸ್, ಕ್ವಶನ್. ಕರ್ಮ ಅಂದ್ರೆ ಏನು? ಕರ್ಮ. Thought. Very good thoughts. Action. Words. Words Very good. deeds and actions. Wonderful. Okay, everyone is knowing what is karma. Okay, everyone is knowing what is karma. Okay, ನಾನು ಏನು ಮಾಡ್ತೀನಿ ಅದು ಕರ್ಮ. Whatever I do, whatever I think, whatever I speak, whatever actions that I make is karma. ನಾನು ಏನು ಸಂಕಲ್ಪ ಮಾಡ್ತೀನಿ, ನಾನು ಏನು ಮಾತಾಡ್ತೀನಿ, ನಾನು ಆಕ್ಷನ್ಸ್ ಮಾಡ್ತೀನಿ, ಅದು ಕರ್ಮ. ಸೊ ನಾನು ಮಾಡುವುದು ಕರ್ಮ. ನನಗೆ ವಾಪಸ್ ಬರುವುದು ಡೆಸ್ಟಿನಿ, ಅಥವಾ ಡೆಸ್ಟಿನಿಗೆ ಫೇಟ್ ಅಂತ ಕರೀತಾರೆ, ಲಕ್ ಅಂತ ಕರೀತಾರೆ, ಹಣೆ ಬರ ಅಂತ ಕರೀತಾರೆ. ಅದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ, ಪ್ರಾಲಬ್ಧ ಅಂತ ಕರೀತಾರೆ, ಬ್ರಹ್ಮಲಿಖಿತ, ಎಷ್ಟೊಂದು ಹೆಸರುಗಳಿದೆ. ಕಾನ್ಸಿಕ್ವೆನ್ಸ್ ಅಂತಾನೂ ಹೇಳ್ತಾರೆ. ಸೊ ನಾನು ಮಾಡುವುದು ಕರ್ಮ, ಅಥವಾ ವಾಟ್ ಐ ಡೂ ಇಸ್ ಕರ್ಮ, ವಾಟ್ ಐ ಗೆಟ್ ಬ್ಯಾಕ್ ಇಸ್ ಡೆಸ್ಟಿನಿ. ಸೊ ಕರ್ಮ ಅಂದ್ರೆ ಗೊತ್ತಿದೆ ನೀವು, ನಾನು ನನ್ನಿಂದ ಹೊರಗಡೆ ಹೋಗುವಂತ ಎನರ್ಜಿ, ನನ್ನಿಂದ ಹೊರಗಡೆ ಹೋಗತಕ್ಕಂತ ಎನರ್ಜಿಗೆ ಕರ್ಮ. ನನ್ನಿಂದ ಹೊರಗಡೆ ಹೋಗತಕ್ಕಂತ ವೈಬ್ರೇಷನ್ಸ್ ಇಸ್ ಕರ್ಮ. ನನ್ನಿಂದ ಹೊರಗಡೆ ಹೋಗತಕ್ಕಂತ ಏನ್ ಫೀಲಿಂಗ್ಸ್ ಇದೆ, ಥಾಟ್ಸ್ ಇದೆ, ಆಟಿಟ್ಯೂಡ್ ಇದೆ, ಆಕ್ಷನ್ ಇದೆ, ಅದು ಸಟಲ್ ಕರ್ಮ. ಅದಕ್ಕೆ ಬರ್ತೀನಿ ನಾನು. ವೆನ್ ಐ ಕಮ್ ಟು ಸಟಲ್ ಕರ್ಮ, ಸೊ ಎವ್ರಿ ಸಿಂಗಲ್ ಥಾಟ್, ಆಟಿಟ್ಯೂಡ್, ಇಂಟೆನ್ಷನ್ ಎಲ್ಲವೂ ಕರ್ಮಕ್ಕೆ ಬರುತ್ತೆ. ಸೂಕ್ಷ್ಮವಾದ ಕರ್ಮ. ಓಕೆ, ಸೊ ಅಲ್ಲಿ ನಾನು ಸೂಕ್ಷ್ಮ ಕರ್ಮದ ಕಥೆಗಳನ್ನ ಹೇಳ್ತಾ, ಆಟಿಟ್ಯೂಡು, ಇಂಟೆನ್ಷನ್, ಫೀಲಿಂಗ್, ನನ್ನ ಒಂದೊಂದು
ಏನಂತಾರೆ, ಈವನ್ ಮುಖದ ಚಿಹ್ನೆ, ಮುಖದಲ್ಲಿ ಇರ್ತಕ್ಕಂತ ದ ಎಕ್ಸ್ಪ್ರೆಷನ್, ಸೊ ಎವ್ರಿಥಿಂಗ್ ವಿಲ್ ಬಿ ಕರ್ಮ. ಎಲ್ಲದಕ್ಕೂ ನನಗೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸೊ ಪ್ರತಿಫಲ, ನನಗೆ ಸಿಗುವಂತ ಪ್ರತಿಫಲ ಈಸ್ ಕಾನ್ಸಿಕ್ವೆನ್ಸ್ ಆರ್ ಡೆಸ್ಟಿನಿ. ಓಕೆ, ಸೊ ನಾನು ಮಾಡುವುದು ಕರ್ಮ, ನನಗೆ ವಾಪಸ್ ಬರೋದು ನನ್ನ ಡೆಸ್ಟಿನಿ ಅಥವಾ ಕರ್ಮಫಲ. ಸೊ ಕರ್ಮಫಲ ಅಥವಾ ಡೆಸ್ಟಿನಿ ಅಂದ್ರೆ ಏನು? ಇದು ದೊಡ್ಡ ಕ್ವಶನ್. ಎಲ್ಲರೂ ಬಂದಿದ್ದೀರಾ? ಓಕೆ, ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇದನ್ನ ಬೇಕಾದ್ರೆ ಪುನಃ ರಿಪೀಟ್ ಮಾಡ್ತೀನಿ. ಆದ್ರೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಚಾಪ್ಟರ್, ಇಂಪಾರ್ಟೆಂಟ್ ಆದಂತಹ ವಿಷಯ. ಕರ್ಮಫಲ ಅಥವಾ ಡೆಸ್ಟಿನಿ ಅಂದ್ರೆ ನನ್ನ ಹೆಂಡತಿ, ಗಂಡ, ಮಕ್ಕಳು, ರಿಲೇಷನ್ಸ್, ಫ್ರೆಂಡ್ಸ್, ನೇಬರ್ಸ್, ದೇಹಕ್ಕೆ ಆಗತಕ್ಕಂತ ತೊಂದರೆಗಳು, ಅನಾರೋಗ್ಯವಾಗ್ಲಿ, ಏನಾದ್ರು ಡಿಸ್ಕಂಫರ್ಟ್ಸ್, ಡಿಸಾರ್ಡರ್ಸ್, ಡಿಸೀಸಸ್, ನನ್ನ ಸುತ್ತಲೂ ಇರ್ತಕ್ಕಂತ ಅಟ್ಮಾಸ್ಫಿಯರ್, ಸಿಚುವೇಶನ್, ಸರ್ಕಮ್ಸ್ಟಾನ್ಸಸ್, ಏನೇನ್ ಆಗು ಹೋಗು ಆಗ್ತಾ ಇದೆ ಈ ಜಗತ್ತಲ್ಲಿ, ನನ್ನ ಸುತ್ತಮುತ್ತಲು, ನನ್ನ ಸೃಷ್ಟಿ ಅಂತ ಹೇಳಿದ್ರು. ಸೃಷ್ಟಿ ಹೇಳಿದ್ರೆ ತಪ್ಪಾಗಲಾರದು. ನನ್ನ ಸೃಷ್ಟಿ, ನನ್ನ ಸುತ್ತಮುತ್ತಲು ಏನೇನು ನಡೀತಾ ಇದೆ, ಇದೆಲ್ಲವೂ ನಾನು ಮಾಡಿರತಕ್ಕಂತ ಕರ್ಮದ ಫಲ, ಕಾನ್ಸಿಕ್ವೆನ್ಸ್ ಅಥವಾ ಡೆಸ್ಟಿನಿ. ಸೊ ಇವತ್ತು ಏನು ಡೆಸ್ಟಿನಿ ಇದೆ, ಇವತ್ತೇನು ಕರ್ಮಫಲ ಇದೆ, ಇವತ್ತೇನು ನಾನು ಅನುಭವಿಸ್ತಾ ಇದ್ದೀನಿ, ಇವತ್ತೇನು ನಾನು ಅನುಭವಿಸುತ್ತಿದ್ದೇನೆ ಅಥವಾ ಭೋಗಿಸುತ್ತಿದ್ದೇನೆ, ಏನೇನು ಭೋಗ ಮಾಡ್ತಾ ಇದ್ದೀನಿ, ಭೋಗ ಮೀನ್ಸ್ ಎಕ್ಸ್ಪೀರಿಯನ್ಸ್, ಅದೆಲ್ಲವೂ ನನ್ನ, ಇಟ್ ಈಸ್ ದ ರಿಸಲ್ಟ್ ಆಫ್ ಮೈ ಪಾಸ್ಟ್ ಕರ್ಮಾಸ್ ಓನ್ಲಿ ಅಂಡ್ ಓನ್ಲಿ. ಇದರ ಎರಡನೇ ಮಾತಿಲ್ಲ. ಓಕೆ, ನಾನು ಮಾಡಿರ್ತಕ್ಕಂಥ ಮೇ ಬಿ ಈ ಜನ್ಮದಲ್ಲೋ, ಅಪೂರ್ವ ಜನ್ಮದಲ್ಲೋ, ಯಾವ ಜನ್ಮದಲ್ಲೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೇನು ಆಗ್ತಾ ಇದೆ, ಏನೇನು ನನ್ನ ಎದುರು ನನಗೆ ಸಿಗುತ್ತಿದೆ, ನನಗೆ ಏನು ಎನರ್ಜಿ ಬರ್ತಾ ಇದೆ. ಸೊ whatever energy I send out is karma, and whatever energy I get back is destiny. So ಇಲ್ಲಿ ತನಕ ಏನಾದ್ರು ಡೌಟ್ ಇದೆಯಾ? ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ there is equal and opposite reaction. ಕೆಲವೊಂದು ಯೂನಿವರ್ಸಲ್ ಲಾಸ್ಗಳಿದೆ ಸುಮಾರಷ್ಟು, ಅದರ ಬಗ್ಗೆನೂ ಚರ್ಚೆ ಮಾಡೋಣ, ಅದರ ಬಗ್ಗೆನೂ we will discuss. ಬಟ್ ಇಲ್ಲಿವರೆಗೂ ನಿಮಗೆ ಏನಾದ್ರು ಡೌಟ್ ಇದೆಯಾ? ಕರ್ಮ, ವಿಲ್ ಗೋ ಪಾರ್ಟ್ ಬೈ ಪಾರ್ಟ್. ಟೈಪ್ ಆಫ್ ಕರ್ಮ, ಸೋ ಮೆನಿ ಥಿಂಗ್. ನಮಗೆ ಸುಮಾರಷ್ಟು ಕ್ವಶನ್ಸ್ ಬರುತ್ತೆ. ನಾವು ಏನಾಗ್ತಾ ಇದೆ ನಮಗೆ ಅದರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ಕೆಲವೊಮ್ಮೆ ಹಿಂಜರಿತೀವಿ. ನಾನು ಹೀಗೆ ಮಾಡಿದ್ದೀನ, ಇಷ್ಟೊಂದು ಮಾಡಿದ್ದೀನ, ಹೀಗೆ ಖಂಡಿತ ಮಾಡಿರ್ಲಿಕ್ಕಿಲ್ಲ, ಹಾಗೆ ಹೀಗೆ ಅಂತ ಎಷ್ಟೊಂದು ಕಂಪ್ಲೇಂಟ್ಗಳು, ಎಷ್ಟೊಂದು ಇದು ಬರುತ್ತೆ. ಓಕೆ, ಸೊ ಕೆಲವೊಮ್ಮೆ ಕೆಲವರು ಪಾಸ್ಟ್ ಲೈಫ್ ರಿಗ್ರೆಷನ್ಗೂ ಸಹ ಹೋಗ್ತಾರೆ, ಖಂಡಿತವಾಗ್ಲೂ ಈ ತರ ಮಾಡಿದ್ದೀನ ಅಂತ ತಿಳ್ಕೊಳ್ಳಿಕ್ಕೆ. ಎನಿವೆ, ಅದರ ಬಗ್ಗೆ ಡೀಟೇಲ್ಸ್ ನಾವು ಹೋಗ್ತಾ ವಿಲ್ ಟಾಕ್ ಅಬೌಟ್ ದ್ಯಾಟ್ ಆಲ್ಸೋ. ಓಕೆ, ಸೊ ಭಗವಂತನ ಹಸ್ತಕ್ಷೇಪ, ಭಗವಂತನ ಕೈಯಲ್ಲಿ ಎಲ್ಲೂ ಇಲ್ಲ. ಸೊ ಯಾರ್ಯಾರಿಗೆ ಏನೇನು ಆಗ್ತಾ ಇದೆ ಇವತ್ತು, ಇಟ್ ಈಸ್ ಅವರೇ ಕಾರಣೀಭೂತರು, ಅವರೇ ಅವರ ಡೆಸ್ಟಿನಿಯನ್ನ ಬರೆದಿದ್ದವರು. ಸೊ ಕೆಲವೊಂದು ಇನ್ನರ್ ಕ್ವಶನ್ಸ್ ಬರುತ್ತೆ. ವೈ ಇಸ್ ದಟ್ ಪರ್ಸನ್ ರಿಚ್ ಅಂಡ್ ವೈ ಇಸ್ ದ ಅದರ್ ಪರ್ಸನ್ ನಾಟ್ ದಟ್ ರಿಚ್? ದೆನ್ ಅವರ ಬಿಹೇವಿಯರ್ ನನ್ನ ಕಡೆ ಯಾಕೆ ಹೀಗಿದೆ, ನನಗೆ ಯಾಕೆ ಹೀಗೆ ಟ್ರೀಟ್ ಮಾಡ್ತಾರೆ, ಬೇರೆಗೆ ಎಲ್ಲರಿಗೂ ಒಳ್ಳೇದೇ ಟ್ರೀಟ್ ಮಾಡ್ತಾರೆ, ನನಗೆ ಯಾಕೆ ಹೀಗೆ ಟ್ರೀಟ್ ಮಾಡ್ತಾರೆ? ಸೊ ಯಾಕೆ ಒಬ್ರು ಸಕ್ಸಸ್ಫುಲ್ ಆಗಿದ್ದಾರೆ, ಯಾಕೆ ಕೆಲವರು ಸಕ್ಸಸ್ಫುಲ್ ಆಗಿಲ್ಲ? ಕೆಲವರು ಎಲ್ಲಿಗೂ ಕೈ ಹಾಕಿದ್ರು ಅದು ಯಾಕೋ ಪಾಪ ಒಳ್ಳೇದಾಗ್ತಾ ಇಲ್ಲ. ಕೆಲವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಕೆಲವರು ದೇರ್ ಆರ್ ಸಮ್ ಚಿಲ್ಡ್ರನ್ ಹೂ ಆರ್ ಬಾರ್ನ್ ಬ್ಲೈಂಡ್. ವೈ ಆರ್ ದೇ ಬಾರ್ನ್ ಬ್ಲೈಂಡ್? Some are born with so many health problems. Some are born in a very rich family. So why is it that people are suffering so much? ಯಾಕೆ ಇಷ್ಟು ಇದು? ಓಕೆ, ಯಾಕೆ ರೆಸ್ಪೆಕ್ಟು ಸಿಗ್ತಾ ಇಲ್ಲ? ಅಥವಾ ನಾನು ಕೊಟ್ಟಷ್ಟು
ನನಗೆ ವಾಪಸ್ಸು ರೆಸ್ಪೆಕ್ಟ್ ಆಗ್ಲಿ ಅಥವಾ ಗುಡ್ ಬಿಹೇವಿಯರ್ ಆಗ್ಲಿ ಯಾಕೆ ಬರ್ತಾ ಇಲ್ಲ. ದೆನ್ ಕೆಲವು ಮಕ್ಕಳು ಚಿಕ್ಕಂದಿನಿಂದಲೇ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಳ್ತಾರೆ, ಹುಟ್ಟಿದ ಕ್ಷಣ ತೀರ್ಕೊಳ್ತಾರೆ, ಕೆಲವು ವರ್ಷದ ನಂತರ ತೀರ್ಕೊಳ್ತಾರೆ. ಸೊ ಯಾಕೆ ಹೀಗೆ ಆಗ್ತಾ ಇದೆ? ಸೊ ಯಾಕಪ್ಪ ಈ ಒಂದು ಮನುಷ್ಯನಿಗೆ ಅಥವಾ ಈ ಒಂದು ಹುಡುಗಿಗೆ ಮದುವೆ ಆಗಿದ್ದೀನಿ, ಈ ತರ ಎಲ್ಲ ಕ್ವಶನ್ಸ್ ಬರುತ್ತೆ. yes, I will discuss all those also, akka. Okay, so why am I here? ನಾನು ಯಾಕೆ ಇಲ್ಲಿದ್ದೀನಿ? ಯಾಕೆ ಅವ್ರು ಇಂಟೆಲಿಜೆಂಟ್ ಇದ್ದಾರೆ, ಯಾಕೆ ಇನ್ನೊಬ್ರು ಇಂಟೆಲಿಜೆಂಟ್ ಇಲ್ಲ, ಯಾಕೆ ಇಷ್ಟೊಂದು ಕಷ್ಟ, ಯಾಕೆ ಇಷ್ಟೊಂದು ಸಾರೋಸ್? ಸೊ ಆಲ್ ದೀಸ್ ಕ್ವಶನ್ಸ್ ಒನ್ ಬೈ ಒನ್ ಯಾಕೆ ಇಷ್ಟೊಂದು ಟ್ರಬಲ್? ಕೆಲವರು ಎಷ್ಟೋ ಜನ ಹೇಳಿದ್ದೀರಾ, ಪಾಪ ಅವರು ಹುಟ್ಟಿನಿಂದ ಬರೀ ದೇವರದೇ ಕೆಲಸ ಮಾಡ್ತಾರೆ, ಆದ್ರೆ ಕಷ್ಟ ತುಂಬಾ ಅನುಭವಿಸಿದ್ದಾರೆ ಅಂತ. ಯಾಕೆ ಹೀಗೆ? ವೈ, ವಾಟ್, ಹೌ, ವೆನ್ ಎಲ್ಲ ಕ್ವಶನ್ಗಳು ಬರುತ್ತೆ ಅಲ್ವಾ? ಇದೆಲ್ಲದಕ್ಕೂ ಒಂದೇ ಒಂದು ಆನ್ಸರ್, ಕರ್ಮ. ಕರ್ಮ ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತು. ಈಗ ನಾನು ಮಾಡುವುದು ಕರ್ಮ, ನನಗೆ ವಾಪಸ್ಸು ಬರ್ತಕ್ಕಂಥದ್ದು ನನ್ನ ಡೆಸ್ಟಿನಿ. ಓಕೆ, ಸೊ ಇದರಲ್ಲಿ ಭಗವಂತ ಕೆನಾಟ್ ಹೆಲ್ಪ್ ಆರ್ ಕೆನಾಟ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾಕೆ ಭಗವಂತ ಹೆಲ್ಪ್ ಮಾಡಲ್ಲ ಅಥವಾ ಭಗವಂತ ಯಾಕೆ ನಮ್ಮ ಕಷ್ಟಗಳಲ್ಲಿ ಕೈ ಹಾಕುವುದಿಲ್ಲ? ವಿಲ್ ಟೇಕ್ ಅನ್ ಎಕ್ಸಾಂಪಲ್. ಓಕೆ, ಈಗ ಎಕ್ಸಾಮಿನೇಷನ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಎಕ್ಸಾಮೇ ತಗೊಳ್ಳೋಣ, ನಾವು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ತಗೊಳ್ಳೋಣ, ಅಥವಾ PUC ಸೆಕೆಂಡ್ ಇಯರ್ ಎಕ್ಸಾಮ್ ತಗೊಳ್ಳೋಣ, ಅಥವಾ ಯಾವ್ದಾದ್ರು ಒಂದು ಎಕ್ಸಾಮ್, UPSC ಎಂಥ ಎಕ್ಸಾಮ್ ಆದ್ರೂ ತಗೊಳ್ಳಿ ನೀವು. ವಿಲ್ ಟೇಕ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್, ದ ಈಸಿಯೆಸ್ಟ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಎವ್ರಿ ಒನ್. ಯಾಕಂದ್ರೆ ಮಕ್ಕಳು ಇದ್ರೂ ಮಕ್ಕಳಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈಗ 10th ಸ್ಟ್ಯಾಂಡರ್ಡ್ ವರ್ಗೂ ಎಲ್ಲಾ ಟೀಚರ್ ಓದಿಸ್ತಾರೆ, ಎಲ್ಲಾ ಪಾಠ ಮಾಡ್ತಾರೆ, ಏನೇನ್ ಡೌಟ್ ಇದೆ ಎಲ್ಲ ಕೇಳ್ತಾರೆ, ಟ್ಯೂಷನ್ಸ್ ಎಲ್ಲವನ್ನು ಹೆಲ್ಪ್ ಮಾಡ್ತಾರೆ, ಹೌದಾ ಇಲ್ವೋ? ಆದ್ರೆ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ನಿಮ್ಮ ಫ್ರೆಂಡ್ಲಿ ಟೀಚರೇ ಬಂದ್ಬಿಟ್ರು ಅನ್ಕೊಳ್ಳಿ, ಇನ್ವಿಜಿಲೇಟರ್ ಆಗಿ, ನಿಮಗೆ ಹೆಲ್ಪ್ ಮಾಡ್ತಾರಾ? ಖಂಡಿತ ಇಲ್ಲ. ಅವರು ನಿಮ್ಮ ಎಕ್ಸ್ಪ್ರೆಷನ್ ನೋಡಿ, ನೀವೇನ್ ಆನ್ಸರ್ ಮಾಡ್ತಾ ಇದ್ದೀರಾ ನೋಡಿ, ಅವರು ಅಸಹಾಯಕವಾಗಿ ನಿಮ್ಮನ್ನ ನೋಡ್ಬಹುದೇ ವಿನಃ ಅವರು ಬಂದು ನಿಮ್ಮನ್ನ ಹೆಲ್ಪ್ ಮಾಡ್ಲಿಕ್ಕಿಲ್ಲ. ನಿಮ್ಮನ್ನ ಹೆಲ್ಪ್ ಮಾಡಿದ್ರೆ ಏನ್ ಮಾಡ್ತಾರೆ ಅಕ್ಕಪಕ್ಕದವರು? ನನಗೂ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ, ಹೌದೋ ಇಲ್ವೋ? ಸೊ ಡ್ಯೂರಿಂಗ್ ದ ಎಕ್ಸಾಮಿನೇಷನ್ ಯಾವುದೇ ಟೀಚರು ಯಾವುದೇ ಮಕ್ಕಳಿಗಾಗ್ಲಿ ಹೆಲ್ಪ್ ಮಾಡೋದಿಲ್ಲ. ಹಾಗೇನೆ ಪರಮಾತ್ಮ ನಮ್ಗೆ ಜ್ಞಾನ ಕೊಟ್ಟಿದ್ದಾನೆ, ಗುಣ ಕೊಟ್ಟಿದ್ದಾನೆ, ಶ್ರೇಷ್ಠವಾದ ಸಂಕಲ್ಪ ಹೇಗೆ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾನೆ. ಎಲ್ಲ ABCD ಎಲ್ಲವನ್ನ ಸ್ಪಿರಿಚುವಲ್ ಜ್ಞಾನ ಕೊಟ್ಟಿದ್ದಾನೆ. ಎಲ್ಲ ತರದ ಜ್ಞಾನವನ್ನ, ಲೌಕಿಕ ಜ್ಞಾನ, ಅಲೌಕಿಕ ಜ್ಞಾನ, ಪಾರಲೌಕಿಕ ಜ್ಞಾನಗಳನ್ನ ಕೊಟ್ಟು ಆನಂತರ ಎಕ್ಸಾಮಿನೇಷನ್ ಅಂದ್ರೆ ನಮ್ಗೇನು? ಎಕ್ಸಾಮಿನೇಷನ್ ಅಂದ್ರೆ ಒಂದೊಂದೇ ಸಿಚುವೇಶನ್ ಇಸ್ ಎಕ್ಸಾಮಿನೇಷನ್, ಒಂದೊಂದೇ ಸರ್ಕಮ್ಸ್ಟೆನ್ಸ್ ಇಸ್ ಎಕ್ಸಾಮಿನೇಷನ್. ಕೆಲವರ ಬ್ಯಾಡ್ ಬಿಹೇವಿಯರ್ ಟುವರ್ಡ್ಸ್ ಅಸ್ ಇಸ್ ಎಕ್ಸಾಮಿನೇಷನ್. ಬಸ್ಸಿಗೆ ಕಾಯ್ತಾ ಇದೀನಿ, ಬಸ್ ಬರ್ಲಿಲ್ಲ, ಎಕ್ಸಾಮಿನೇಷನ್. ಟ್ಯಾಕ್ಸಿ ಬುಕ್ ಮಾಡಿದೀನಿ, ಟ್ಯಾಕ್ಸಿ ಬರ್ಲಿಲ್ಲ, ಎಕ್ಸಾಮಿನೇಷನ್. ಓಕೆ, ಸೊ ಕೈಗೇನೋ ಆಯ್ತು, ಕಾಲಿಗೇನೋ ಆಯ್ತು, ಹೊಟ್ಟೆಗೇನೋ ಆಯ್ತು, ತಲೆಗೇನೋ ಆಯ್ತು, ಎಕ್ಸಾಮಿನೇಷನ್. ಈ ಎಕ್ಸಾಮಿನಲ್ಲಿ ನಾನು ಉತ್ತೀರ್ಣ ಆಗಬೇಕೋ ಬೇಡವೋ, ಪಾಸ್ ಆಗ್ಬೇಕೋ ಬೇಡವೋ, ಅದನ್ನ ಪರಮಾತ್ಮ ದೂರದಲ್ಲಿ ನಿಂತು ಅಥವಾ ಪಕ್ಕದಲ್ಲಿ ಬೇಕಾದ್ರೆ ನಿಂತ್ಕೊಳ್ತಾನೆ, ಹೆಲ್ಪ್ ಮಾಡಲ್ಲ. ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ಮ ಎಲ್ಲರಿಗೂ ಮಕ್ಕಳಿದ್ದಾರೆ, ಮಕ್ಕಳು ಯು ಹ್ಯಾವ್ ಗಾನ್ ಥ್ರೂ ಸೋ ಮೆನಿ ಫೇಸಸ್. 4ನೇ ಸ್ಟ್ಯಾಂಡರ್ಡ್ ಮಗುವನ್ನ ಬಗ್ಗೆ ನೋಡೋಣ. ನಿಮ್ಮ ಮಗು 4ನೇ ಸ್ಟ್ಯಾಂಡರ್ಡ್ ಅಂತ ಇಟ್ಕೊಳ್ಳಿ. ಆ ಪುಟಾಣಿ ಮಗು ಬರುತ್ತೆ, ನಿಮ್ಮ ಮಗಳು ಮಗನೋ. ಓಕೆ, ಮಗ ಓಡಿ ಬರ್ತಾನೆ ಸ್ಕೂಲಿಂದ. ಅವನಿಗೆ ನೀವೇನ್ ಮಾಡ್ತೀರಾ? ಪಾಪ ಬಿಸ್ಕೆಟ್ ತಿನ್ನು, ಹಾಲು ಕುಡಿ ಅಂತ ಹೇಳ್ತೀರಾ. ಅವನು ಸರಿ ಅಂತ ಇನ್ನೇನ್ ಹಾಲು ಕುಡಿಬೇಕು, ಬಿಸ್ಕೆಟ್ ತಿನ್ಬೇಕು ಅನ್ನೋಷ್ಟೊತ್ತಿಗೆ ಏನಾದ್ರು ಹೋಮ್ವರ್ಕ್ ಇದೆಯಾ ಅಂತ ನೀವು ಕೇಳ್ತೀರಾ. ಹೌದಮ್ಮ, ತುಂಬಾ ಹೋಮ್ವರ್ಕ್ ಇದೆ, ಇವತ್ತು ಬರಿಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹಾಲು ಕುಡಿದು ಇನ್ನೇನ್ ಬಿಸ್ಕೆಟ್ ತಿನ್ನೋ ಅಷ್ಟರಲ್ಲಿ ಅವನ ಫ್ರೆಂಡ್ ಹೊರಗಡೆಯಿಂದ ಬಂದ, ಬಾಪ ಆಟ ಆಡೋಣ ಅಂತಾನೆ. ಅವಾಗ ಅಮ್ಮ ಹೇಳ್ತಾರೆ, ಓ ಮಗುವೇ, ಹೋಮ್ವರ್ಕ್ ಇದೆಯಪ್ಪ, ಹೋಮ್ವರ್ಕ್ ಮುಗಿಸ್ಕೊಂಡು ಹೋಗು ಅಂತ. ಅವನೇನ್ ಹೇಳ್ತಾನೆ, ಅಮ್ಮ ಆಟ ಆಡಿದ ನಂತರ ಬಂದು ಹೋಮ್ವರ್ಕ್ ಮಾಡ್ತೀನಿ ಅಂತ ಓಡಿ ಹೋಗ್ತಾನೆ ಆಟ ಆಡ್ಲಿಕ್ಕೆ.
ಆಟ ಆಡ್ತಾನೆ 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 ಸುಸ್ತಾಗ್ತಾನೆ, ಲೇಟ್ ಆಗಿ ಬರ್ತಾನೆ, ಊಟದ ಸಮಯಕ್ಕೆ ಬರ್ತಾನೆ. ಸೊ ಊಟ ಸಮಯಕ್ಕೆ ಬಂದು ಅಪ್ಪ ಹೋಮ್ವರ್ಕ್ ಬರಿಯಪ್ಪ ಅಂದ್ರೆ ಅಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ ಬಡಿಸು ಅಂತಾನೆ. ಊಟ ಮಾಡಿದ ತಕ್ಷಣ ನಿದ್ದೆ. ಆಯ್ತು, ಅವತ್ತಿನ ಹೋಮ್ವರ್ಕ್ ಮಾಡ್ಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಲೇಟ್ ಆಗಿದ್ದ, ಸ್ಕೂಲಿನ ವ್ಯಾನೋ ಆಟೋನೋ ಏನೋ ಬಂತು, ಓಡ್ದ. ಸ್ಕೂಲಿಗೆ ಓಡಿದ ನಂತರ ಟೀಚರ್ ಏನ್ ಮಾಡ್ತಾರೆ? ಪನಿಷ್ಮೆಂಟ್ ಕೊಡ್ತಾರೆ. ಏನ್ ಪನಿಷ್ಮೆಂಟ್? ಐ ವಿಲ್ ಡೂ ಮೈ ಹೋಮ್ವರ್ಕ್ ರೆಗ್ಯುಲರ್ಲಿ ಅಂತ ಇಂಪೋಸಿಷನ್ ಬರಿಯಪ್ಪ ನೋಟ್ಸ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಆತ ಹುಡುಗ ಓಡಿ ಬರ್ತಾರೆ ಮನೆಗೆ. ಸಂಜೆ ಇಂಪೋಸಿಷನ್ ಬರೀಲಿಕ್ಕೆ ಶುರು ಮಾಡ್ತಾನೆ. ಹಾಲು ಕೊಟ್ರು ಕುಡಿಯಲ್ಲ ಅಂತಾನೆ, ಬಿಸ್ಕೆಟ್ ಕೊಟ್ರು ಕುಡಿಯಲ್ಲ, ಫ್ರೆಂಡ್ ಕರೆದ್ರು ಹೋಗಲ್ಲ. ಯಾಕಪ್ಪ? ಹೋಮ್ವರ್ಕ್ ಕೊಟ್ಟಿದ್ದಾರೆ. ಹೋಮ್ವರ್ಕ್ ಅಂದ್ರೆ ಇಂಪೋಸಿಷನ್ ಕೊಟ್ಟಿದ್ದಾರೆ. ಏನ್ ಬರೀಲಿಕ್ಕೆ? 100 ಬಾರಿ ಐ ವಿಲ್ ಡೂ ಮೈ ಹೋಮ್ವರ್ಕ್ ರೆಗ್ಯುಲರ್ಲಿ ಬರೀಲಿಕ್ಕೆ ಹೇಳಿದ್ದಾರೆ ಟೀಚರ್. ಸೊ ಪನಿಷ್ಮೆಂಟ್ ಕೊಟ್ಟಿದ್ ಯಾರಿಗೆ? ಮಗುವಿಗೆ. ಓಕೆ, ಈಗ ಇಲ್ಲಿ ತಾಯಿ ಏನ್ ಮಾಡ್ಬೋದು? ಪಕ್ಕದಲ್ಲಿ ಕೂತ್ಕೊಂಡು ಹಾಲು ಕುಡಿಯಪ್ಪ ಅಂತ ಹಾಲು ಕುಡಿಸ್ಬೋದು, ಬಿಸ್ಕೆಟ್ ತಿನ್ನಪ್ಪ ಅಂತ ಬಾಯಲ್ಲಿ ಇಡಬಹುದು. ಹೌದೋ ಇಲ್ವೋ? ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗತ್ತಾ? No. ಇಂಪೋಸಿಷನ್ ಬರೀಲಿಕ್ಕೆ ಆಗತ್ತಾ? No. No. ನೋ, ನಾಟ್ ಪಾಸಿಬಲ್ ಅಲ್ವಾ? ಸೊ ಯಾರು ಮಾಡ್ಬೇಕು? ಆ ಮಗುವೇ ಮಾಡ್ಬೇಕು. ಅವನೇ ಹಾಗೆ ಪರಮಾತ್ಮ ಹೇಳಿದ ಹಾಗೆ ನಾವು ನಡ್ಕೊಳ್ಳಿಲ್ಲ, ನಾವೇ ಅನುಭವಿಸ್ಬೇಕು. ಯಾರು ಅನುಭವಿಸ್ಬೇಕು? ನಾವೇ ಅನುಭವಿಸ್ಬೇಕು ಸರ್. We have to ನಾವೇ suffer. ಅನುಭವಿಸಬೇಕು. ಸೊ ಗೊತ್ತಾಯ್ತಲ್ಲ? ಸೊ ಭಗವಂತ ಏನ್ ಮಾಡಬಹುದು? ನಮ್ ಪಕ್ಕದಲ್ಲಿ ಇರಬಹುದು, ನಮಗೆ ಜ್ಞಾನ ಕೊಡ್ಬಹುದು, ಗುಣ ಕೊಡ್ಬಹುದು, ಶಕ್ತಿ ಕೊಡ್ಬಹುದು. ಓಕೆ, ಆದರೆ ನಮ್ಮ ಕರ್ಮದಲ್ಲಿ ಭಾಗಿದಾರನಾಗುವುದಿಲ್ಲ. ಯಾಕಂದ್ರೆ ನನ್ನ ಕರ್ಮದಲ್ಲಿ ಭಾಗಿದಾರನಾದ್ರೆ ನನ್ನ ಪಕ್ಕದವನ್ ಕೇಳ್ತಾನೆ, ಅವ್ರಿಗೆ ಮಾತ್ರ ಹೆಲ್ಪ್ ಮಾಡ್ತೀಯ, ನನಗೆ ಯಾಕೆ ಹೆಲ್ಪ್ ಮಾಡಲ್ಲ ಅಂತ. ಅವನಿಗೆ ಹೆಲ್ಪ್ ಮಾಡಿದ್ರೆ ಇನ್ನೊಬ್ಬ ಕೇಳ್ತಾನೆ, ಸೊ ಮತ್ತೊಬ್ಬ ಕೇಳ್ತಾನೆ. ಹೀಗೆ ಎಲ್ಲರಿಗೂ ಪರಮಾತ್ಮ ಹೆಲ್ಪ್ ಮಾಡ್ತಾ ಹೋದ್ರೆ ಪರಮಾತ್ಮ ಕಾರ್ಮಿಕ್ ಬಾಂಡೇಜ್ ಅಲ್ಲಿ ಬಂದ್ಬಿಡ್ತಾರೆ. ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ, ದೂರದಲ್ಲಿ ನಿಂತು ಸಾಕ್ಷಿ ಭಾವದಲ್ಲಿ ಇದ್ದು ಸ್ಥಿತಪ್ರಜ್ಞನಾಗಿ ಎಲ್ಲವನ್ನ ಆಟವನ್ನ ನೋಡ್ತಾ ಇರ್ತಾನೆ. ಸೊ ತಿಳಿತಾ? ಇಲ್ಲಿವರೆಗೂ ಏನಾದ್ರು ಡೌಟ್ ಇದೆಯಾ? ಯಾರಿಗೂ ಏನೋ ಡೌಟ್ ಇಲ್ಲ? ವೆರಿ ಗುಡ್. ಓಕೆ, ಸೊ ಕರ್ಮ ನಮ್ಗೆ ಪ್ರತಿಯೊಂದು ಸ್ಟೆಪ್ ಅಲ್ಲಿ ನಮ್ಗೆ ಹೇಳ್ಕೊಡತ್ತೆ ಏನು ಮಾಡ್ಬೇಕು, ಏನು ಮಾಡಬಾರ್ದು ಅಂತ. ಸೊ ನನ್ನ ಒಂದೊಂದು ಸಂಕಲ್ಪವೂ ಸಹ ಕರ್ಮ. ಈ ಫಿಸಿಕಲ್ ಅಟ್ಮಾಸ್ಫಿಯರ್ ಹೇಗೆ ನಾನು ಆಕ್ಷನ್ ಮಾಡಿದ್ರೆ ಕರ್ಮ ಆಗುತ್ತದೆ, ಹಾಗೆ ನನ್ನ ಒಂದೊಂದು ಸಂಕಲ್ಪ ನನ್ನ ಕರ್ಮ ಆಗುತ್ತದೆ. ನನ್ನ ಒಂದೊಂದು ಸಂಕಲ್ಪ ಕರ್ಮ ಆಗುತ್ತದೆ. ಇಲ್ಲಿ ಒಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕತೆ ಕೇಳಿದ ನಂತರ ಯು ಕ್ಯಾನ್ ಅಡಿಯರ್ ಟು ದ ಮಾರಲ್ ಆಫ್ ದ ಸ್ಟೋರಿ. ಒಬ್ಬ ರಾಜ ಇರ್ತಾನೆ. ರಾಜನಿಗೆ 3 ಜನ ಮಂತ್ರಿಗಳು ಇರ್ತಾರೆ, ಮಿನಿಸ್ಟರ್ಸ್, 3 ಮಿನಿಸ್ಟರ್ಸ್ ಇರ್ತಾರೆ. ಸೊ ಆ 3 ಮಿನಿಸ್ಟರ್ಸ್ ಅಲ್ಲಿ ಯಾರು ಉತ್ಕೃಷ್ಟ, ಯಾರು ಒಳ್ಳೆಯವರು, ಯಾರು ಶ್ರೇಷ್ಠ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ರಾಜ ಏನ್ ಮಾಡ್ತಾನೆ, 3 ಮಿನಿಸ್ಟರ್ಸ್ಗಳಿಗೆ, ಮಂತ್ರಿಗಳಿಗೆ ಒಂದೊಂದು ಗೋಣಿ ಚೀಲ ಕೊಟ್ಬಿಟ್ಟು, ದೊಡ್ಡ ದೊಡ್ಡ ಗೋಣಿ ಚೀಲ ಕೊಟ್ಬಿಟ್ಟು ಅದರಲ್ಲಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತುಂಬಿಸ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ? ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್, ಅದರಲ್ಲಿ ಫ್ರೆಶ್ ಆದ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತುಂಬಿಸ್ಕೊಂಡ್ ಬನ್ನಿ, ನಾಳೆ ಬೆಳಗ್ಗೆ ಕೋರ್ಟ್ಗೆ ಬನ್ನಿ ಅಂತ ಹೇಳ್ತಾನೆ. ಓಕೆ, ಸೊ ಮೊದಲನೇ ಅವನು ಹೋಗ್ತಾನೆ, ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಅದ್ರಲ್ಲಿ ತುಂಬಿಸ್ಕೊಂಡು ಬರ್ತಾನೆ. ಎರಡನೇ ಅವನು, ರಾಜನಿಗೆ ಟೈಮ್ ಎಲ್ಲಿದೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನೋಡ್ಲಿಕ್ಕೆ ಅನ್ಬಿಟ್ಟು ಹಳ್ಸಿದ್ದು ಗುಳ್ಸಿದ್ದು ರಾ ಆಗಿದ್ದು ಕೆಲವೊಂದು ಮೇಲೆ ಮಾತ್ರ ಹಣ್ಣಾಗಿರೋದು, ಚೆನ್ನಾಗಿರೋದು, ಫ್ರೆಶ್ ಆಗಿರೋದು ಹಾಕಿ ಬರ್ತಾನೆ. ಮೂರನೇ ಅವನ್ ಏನ್ ಮಾಡ್ತಾನೆ, ರಾಜ ನೋಡುವುದಿಲ್ಲ ಅಂದ್ಬಿಟ್ಟು ಎಲೆ, ಕಡ್ಡಿ, ಟ್ವಿಕ್ಸು ಅದೆಲ್ಲ ಹಾಕ್ಬಿಟ್ಟು ಮೇಲೆ ಮಾತ್ರ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಕಿ ಬರ್ತಾನೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ 3 ಹಾಜರು. ರಾಜ ಆ ಗೋಣಿ ಚೀಲವನ್ನ ನೋಡೋದಿಲ್ಲ, ಫ್ರೂಟ್ಸ್ ಅನ್ನ ನೋಡೋದಿಲ್ಲ, ವೆಜಿಟೇಬಲ್ ನೋಡೋದಿಲ್ಲ, ಏನನ್ನು ನೋಡೋದಿಲ್ಲ. ಸೋಲ್ಜರ್ಸ್ ಅನ್ನ ಕರೆದ್ಬಿಟ್ಟು ಹೇಳ್ತಾನೆ, ಈ 3 ಬಂದಿಖಾನೆಗೆ ಹಾಕಿ, ಜೈಲಿಗೆ ಹಾಕಿ 3 ತಿಂಗಳ ಕಟ್ಟಲೆ ಅವರವರ ಗೋಣಿ ಚೀಲದ ಜೊತೆಗೆ.
ಓಕೆ, 3 ತಿಂಗಳು ಬೇಡ ಅಂದ್ರೆ 1 ತಿಂಗಳು ಹಾಕೋಣ. 1 ತಿಂಗಳ ಮಟ್ಟಕ್ಕೆ ಅವರವರ ಗೋಣಿ ಚೀಲದ ಜೊತೆಗೆ ಅವರಿಗೆ ಹಾಕಿ ಅಂತ ಹೇಳ್ತಾನೆ. ಸೊ ಮೊದಲನೇವನು ಫ್ರೆಶ್ ಆದ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂದು 1 ತಿಂಗಳಾದ್ಮೇಲೆ ಹುಷಾರಾಗಿ ಹೆಲ್ತಿಯಾಗಿ ಬರ್ತಾನೆ. ಎರಡನೇವನು ಫ್ರೆಶ್ ಇರೋ ತನಕ ತಿಂದ, ಆನಂತರ ಹಳ್ತಿದ್ದು ಕುಳ್ಸಿದ್ದು ತಿಂದು ಹುಷಾರಿಲ್ಲದೆ ಇರ್ತಾನೆ. ಮೂರನೇವನು ಫ್ರೆಶ್ ಇರೋ ತನಕ ತಿಂದ, ಆನಂತರ ಕಡ್ಡಿ ಬಿಡ್ಡಿ ತಿನ್ಲಿಕ್ಕಾಗಿಲ್ಲ, ಹಾಗೆ ಸತ್ತೋಗ್ತಾನೆ. ಸೊ ಪರಮಾತ್ಮ ಇಸ್ ದ ಕಿಂಗ್. ನಮಗೆಲ್ಲರಿಗೂ ಇನ್ವಿಸಿಬಲ್ ಗನಿ ಬ್ಯಾಗ್ ಕೊಟ್ಟಿದ್ದಾನೆ. ಕಾಣದೇ ಇರುವಂತಹ ಗನ್ನಿ ಬ್ಯಾಗ್, ಕಾಣದೇ ಇರುವಂತ ಬ್ಯಾಗ್ ಅನ್ನ ಕೊಟ್ಟಿದ್ದಾನೆ. ಈಗ ಆ ಬ್ಯಾಗ್ ಅನ್ನ ತುಂಬಿಸ್ಕೊಳ್ಳೋರು ಯಾರು? ಯಾರು? ನಾವೇ. ಏನಂತ ತುಂಬ್ತೀರಾ? ಅದನ್ನ ಯಾರು ತಿನ್ಬೇಕು? ಒಳ್ಳೆ ತುಂಬಿದ್ರೆ ಆಗತ್ತೆ, ಕೆಟ್ಟ ತುಂಬಿದ್ರೆ ಕೆಟ್ಟದ ಅನುಭವಿಸ್ಬೇಕಾಗತ್ತೆ ಸರ್. ಹೌದು, ಯಾರು ತಿನ್ಬೇಕು? ಅದನ್ನ ನಾವೇ ತಾನೇ ತಿನ್ಬೇಕು. ಸೊ ನಾವೇ ತಿನ್ನಬೇಕು. ಸೊ ಏನ್ ತಿಂತೀರಾ, ಏನ್ ಹಾಕೊಳ್ತೀರಾ, ಏನು ಅದರಲ್ಲಿ ಹಾಕಿಕೊಳ್ತೀರಾ ನೋಡಿ. The choice is left to us. Yes, everything is left to us. Very good. ಸೊ ನನ್ನ ಸಂಕಲ್ಪ ನನ್ನ ಡೆಸ್ಟಿನಿಯನ್ನ ಕ್ರಿಯೇಟ್ ಮಾಡುತ್ತೆ. ಥಾಟ್ಸ್ ಹೇಗೆ ಡೆಸ್ಟಿನಿ ಕ್ರಿಯೇಟ್ ಮಾಡುತ್ತೆ? ಆತ್ಮನ ಬಗ್ಗೆ ಹೇಳಿದ್ದೀವಿ, ಮತ್ತೆ ಪುನಃ ಹೇಳ್ತೀನಿ. ಥಾಟ್ಸ್ ಕ್ರಿಯೇಟ್ ಫೀಲಿಂಗ್, ಫೀಲಿಂಗ್ಸ್ ಕ್ರಿಯೇಟ್ ಆಟಿಟ್ಯೂಡ್, ಆಟಿಟ್ಯೂಡ್ ಕ್ರಿಯೇಟ್ ನಮ್ಮ ಆಟಿಟ್ಯೂಡ್ ಅಂದ್ರೆ ವೃತ್ತಿ, ಥಾಟ್ಸ್ ಅಂದ್ರೆ ಸಂಕಲ್ಪ ಫೀಲಿಂಗ್ಸ್ ಅಂದ್ರೆ ಭಾವನೆ ಕ್ರಿಯೇಟ್ ಮಾಡುತ್ತೆ, ಭಾವನೆ ಆಟಿಟ್ಯೂಡ್ ಅಂದ್ರೆ ವೃತ್ತಿಯನ್ನ ಕ್ರಿಯೇಟ್ ಮಾಡುತ್ತೆ. ವೃತ್ತಿಯಿಂದ ನಾವು ಏನ್ ಮಾಡ್ತೀವಿ? ಆಕ್ಷನ್ಸ್ ಕ್ರಿಯೇಟ್ ಮಾಡ್ತೀವಿ. ಆಕ್ಷನ್ಸ್ ಅನ್ನ ರಿಪೀಟೆಡ್ ಆಕ್ಷನ್ಸ್ is called as habit. ಈ ಸಮ್ ಟೋಟಲ್ ಆಫ್ ದಿಸ್ ಹ್ಯಾಬಿಟ್ ಏನಿದೆ ಅದು ನನ್ನ ಪರ್ಸನಾಲಿಟಿ ಆಗತ್ತೆ, ನನ್ನ ಸಂಸ್ಕಾರ ಆಗತ್ತೆ. ಈ ಸಂಸ್ಕಾರಗಳ ಟೋಟಲ್ ನನ್ನ ಕ್ಯಾರೆಕ್ಟರ್ ಆಗತ್ತೆ. ಈ ನನ್ನ ಕ್ಯಾರೆಕ್ಟರ್ ನಾನು ಎಲ್ಲ ಕಡೆ ತಗೊಂಡು ಹೋಗ್ತೀನಿ. ನನಗೆ ಎಲ್ಲರೂ ಟ್ರೀಟ್ ಮಾಡೋದು ನನ್ನ ಕ್ಯಾರೆಕ್ಟರ್ ಅನ್ನ ನೋಡಿ, ನನ್ನ ಸಂಸ್ಕಾರಗಳನ್ನ ನೋಡಿ, ನನ್ನ ಪರ್ಸನಾಲಿಟಿಯನ್ನ ನೋಡಿ. ಸೊ ನನಗೆ ವಾಪಸ್ ಸಿಗುವುದು ಏನು? ಡೆಸ್ಟಿನಿ. ಸೊ that is called as destiny. So every single thought of mine creates my own destiny. So remember this. ದಯವಿಟ್ಟು ಇದನ್ನ ಎಲ್ಲಿಯಾದ್ರೂ ದೊಡ್ಡದಾಗಿ ಬರೆದ್ಬಿಟ್ಟು ನಿಮ್ಮ ಹಾಲಲ್ಲೇ ಹಾಕೊಳ್ಳಿ. ಈಗ ಹೇಳೋದನ್ನ ಹಾಲಲ್ಲಿ ಹಾಕೊಳ್ಳಿ. ಮೈ ಥಾಟ್ಸ್ ಕ್ರಿಯೇಟ್ ಮೈ ಡೆಸ್ಟಿನಿ. My thoughts cannot create other person's destiny. Other person's thoughts cannot create my destiny. More important line. My thoughts create my destiny. Thoughts onde saku, words and actions nentra. My thoughts create my destiny. My thoughts cannot create other person's destiny. ಬೇರೆಯವನ ಡೆಸ್ಟಿನಿ, ನನ್ನ ಸಂಕಲ್ಪ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ್ ಪರ್ಸನ್ ಥಾಟ್ ಕೆನಾಟ್ ಕ್ರಿಯೇಟ್ ಮೈ ಡೆಸ್ಟಿನಿ. ಅನ್ಯರ ಸಂಕಲ್ಪಗಳು ನನ್ನ ಡೆಸ್ಟಿನಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಓನ್ಲಿ ಮೈ ಥಾಟ್ ಕ್ಯಾನ್ ಕ್ರಿಯೇಟ್ ಮೈ ಡೆಸ್ಟಿನಿ. ಬಟ್ ಮೈ ಥಾಟ್ಸ್ ಕ್ಯಾನ್ ಎಂಪವರ್ ದಟ್ ಅದರ್ ಪರ್ಸನ್ ಟು ಕ್ರಿಯೇಟ್ ಹಿಸ್ ಹರ್ ಡೆಸ್ಟಿನಿ. ನನ್ನ ಸಂಕಲ್ಪ ಬೇರೆಯವರಿಗೆ ಅವರ ಡೆಸ್ಟಿನಿ, ಅವರ ಕರ್ಮಫಲ, ಅವರ ಫೇಟ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಬಹುದೇ ವಿನಃ ಅವರ ಕರ್ಮ ಅಥವಾ ಅವರ ಕರ್ಮದಿಂದ ಅವರ ಕರ್ಮಫಲ ಅಥವಾ ಡೆಸ್ಟಿನಿ ಅಥವಾ ಹಣೆ ಬರ ಅಥವಾ ಫೇಟ್ ಅವರೇ ನಿರ್ಮಾಣ ಮಾಡುತ್ತಾರೆ. ಓಕೆನಾ? So got it? So ಹಾಗೇನೆ ಬೇರೆಯವರ ಸಂಕಲ್ಪಗಳು ಅಥವಾ ಬೇರೆಯವರ ಮಾತುಗಳು ಅಥವಾ ಬೇರೆಯವರ ಆಶೀರ್ವಾದ ಅಥವಾ ಬೇರೆಯವರ ಆಕ್ಷನ್ಸ್ಗಳು ನನಗೆ ನನ್ನ ಡೆಸ್ಟಿನಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಡೆಸ್ಟಿನಿ ಕ್ರಿಯೇಟ್ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಓಕೆ? ಇನ್ನೊಂದು ವಿಷಯ ಇದೆ. ನನ್ನ ಒಂದೊಂದು ಸಂಕಲ್ಪ ವೈಬ್ರೇಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. Anything that vibrates is energy. ಹೌದೋ ಇಲ್ವೋ? So this energy that I create will go out of me. ನನ್ನಿಂದ ಹೊರಗಡೆ ಹೋಗುವಂತ ಎನರ್ಜಿಗೆ ನಾನು
ಕರ್ಮ ಅಂತ ಕರಿತೀನಿ. ದ ಎನರ್ಜಿ ದಟ್ ಐ ಆಮ್ ಗಿವಿಂಗ್ ಔಟ್, ದ ವೈಬ್ರೇಷನ್ ದಟ್ ಐ ಆಮ್ ಗಿವಿಂಗ್ ಔಟ್, ದ ಎನರ್ಜಿ ಫೀಲ್ಡ್ ದಟ್ ಐ ಆಮ್ ಕ್ರಿಯೇಟಿಂಗ್. ನನ್ನ ಸಂಕಲ್ಪಗಳು, ನನ್ನ ಎಮೋಷನ್ಸ್ಗಳು, ನನ್ನ ಡಿಸೈರ್ಸ್ಗಳು, ನನ್ನ ಮೂಡ್ಗೆ ಕನ್ನಡದಲ್ಲಿ ಏನ್ ಹೇಳ್ತೀರಾ? ಮೂಡೆ ಅಂತ ಹೇಳ್ತೀರಾ? ಮೂಡ್, ಮನಸ್ಥಿತಿ ಸರ್, ಮನಸ್ಥಿತಿ. ಥ್ಯಾಂಕ್ ಯು ದೇವರೇ. ನನ್ನ ಮನಸ್ಥಿತಿಗೆ ಅನುಗುಣವಾಗಿ ನನ್ನ ಸುತ್ತಲೂ ಒಂದು ಫೀಲ್ಡ್, ಎನರ್ಜಿ ಫೀಲ್ಡ್ ನಿರ್ಮಾಣ ಆಗತ್ತೆ. ನನ್ನ ಸುತ್ತಲೂ ಒಂದು ವೈಬ್ರೇಷನಿನ ಫೀಲ್ಡ್, ಔರಾ ಅಂತ ಕರೀತಾರೆ, ಪ್ರಭಾಮಂಡಲ, ಪ್ರಭಾವಳಿ ಅಂತ ಕರೀತಾರೆ. ಸೊ ಈ ಒಂದು ಅಟ್ಮಾಸ್ಫಿಯರ್ ಅಲ್ಲಿ, ನನ್ನ ಸುತ್ತಲೂ ಇರತಕ್ಕಂತ ವಾತಾವರಣದಲ್ಲಿ ಆಭಾಮಂಡಲ, ಪ್ರಭಾಮಂಡಲ, ಎನರ್ಜಿ ಫೀಲ್ಡ್, ವೈಬ್ರೇಷನ್ಸ್ ಅನ್ನ ನನ್ನ ಒಂದೊಂದು ಸಂಕಲ್ಪ, ಒಂದೊಂದು ಫೀಲಿಂಗ್, ಒಂದೊಂದು ಎಮೋಷನ್, ಒಂದೊಂದು ಆಟಿಟ್ಯೂಡ್, ಒಂದೊಂದು ಡಿಸೈರ್, ಒಂದೊಂದು ಮನಸ್ಸಿನ ಸ್ಥಿತಿ ಅಥವಾ ಮೂಡ್ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನ್ಯೂಟ್ರಲ್ ಇರ್ಬೋದು. ನೆನ್ಪಿಟ್ಕೊಳ್ಳಿ, ನನ್ನ ಸಂಕಲ್ಪದ ಮೇಲೆ ಅದು ನಿರ್ಮಾಣ ಮಾಡುತ್ತೆ. ನನ್ನ ಸಂಕಲ್ಪ ಪಾಸಿಟಿವ್ ಇದ್ರೆ ಪಾಸಿಟಿವ್ ಫೀಲ್ಡ್ ಇಸ್ ಅರೌಂಡ್ ಮೀ, ನೆಗೆಟಿವ್ ಇದ್ರೆ ನೆಗೆಟಿವ್ ಫೀಲ್ಡ್, ನ್ಯೂಟ್ರಲ್ ಇದ್ರೆ ನ್ಯೂಟ್ರಲ್ ಫೀಲ್ಡ್. ಸೊ ನೆನಪಿಟ್ಕೊಳ್ಳಿ, ಯು ಹ್ಯಾವ್ ಟು ಥಿಂಕ್ ಬಿಫೋರ್ ಯು ಥಿಂಕ್. ಓಕೆ. ಸೊ ಭಗವದ್ಗೀತೆ ಏನ್ ಹೇಳುತ್ತೆ? ಅ ಮ್ಯಾನ್ ಇಸ್ ಮೇಡ್ ಬೈ ಹಿಸ್ ಬಿಲೀಫ್. As he believes, so he is. So what are you thinking now is creating your future. ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನೀವೇನು ಸಂಕಲ್ಪ ಮಾಡ್ತಾ ಇದ್ದೀರಾ ಅದು ನಿಮ್ಮ ಫ್ಯೂಚರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಮ್ಮ ಸಂಕಲ್ಪಗಳು ಬಹಳ ಸ್ಟ್ರಾಂಗ್ ಅನ್ನೋದಕ್ಕೆ ಒಂದು ಕಥೆಯನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲು ಇದು ಒಂದು ಪಿಕ್ಚರ್ ಬಂದಿತ್ತು, ತಾರೆ ಜಮೀನ್ ಪರ್. Yes, sir. Yes, sir. It is a very ತಾರೆ beautiful. ಜಮೀನ್ ಪರ್ ಯಾರು ನೋಡಿದ್ದೀರಾ? Almost. Very good. So how many of you have seen that movie? Many of you would have seen. ಅದರಿಂದ ಏನು ಪಾಠ ಕಲಿಸ್ರಿ? ಅದರಲ್ಲಿ there is a particular scene in which the hero, he goes to the child's parents and he speaks to them. He gives an example. ಯಾರಿಗೆ ನೆನಪಿದೆ ಅದು? Yes, sir. Actually, parents on destiny create ಮಾಡ್ಬಿಟ್ಟಿರ್ತಾರೆ. Very good. Okay. Yes. Now the thing is ಹೇಗೆ ಅಂತಂದ್ರೆ ಅವರು ಒಂದು ಕಥೆಯನ್ನ ಹೇಳ್ತಾರೆ. So and that is a true story. See, there is an island called as King Solomon Island. King Solomon Island ಅಲ್ಲಿ ಅಲ್ಲಿರ್ತಕ್ಕಂಥ ಆದಿವಾಸಿಗಳ ಹತ್ತಿರ ಯಾವುದೇ ಆದಂತ ಕತ್ತಿ, ಗುರಾಣಿ ಏನೂ ಇಲ್ಲ, ಮರವನ್ನ ಕಟ್ ಮಾಡ್ಲಿಕ್ಕೆ. ಸೊ ಅವ್ರ ಹತ್ರ ಅದೆಲ್ಲ ಏನೂ ಇಲ್ಲ. ಸೊ ಅವರು ಏನು ಮಾಡ್ತಾರೆ ಅಂತಂದ್ರೆ, ಯಾವ್ದಾದ್ರು ಅಂದ್ರೆ ಅವ್ರಿಗೆ ಫೈರ್ ವುಡ್ ಬೇಕಲ್ಲ, ಊಟ ತಿಂಡಿ ಕುಕ್ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ. ಸೊ ಅದಕ್ಕೆ ಯಾವುದೋ ಒಂದು ಮರದ ಸುತ್ತಲೂ ಎಲ್ಲರೂ ನಿಂತ್ಕೊಂಡು ಆ ಮರಕ್ಕೆ ಬಾಯಿಗೆ ಬಂದದ್ದು ಬೈತಾರೆ. ಏನ್ ಮಾಡ್ತಾರೆ? ಬೈತಾರೆ. ಅದು ಒಂದಿನದಲ್ಲೋ ಒಂದು ವಾರದಲ್ಲೋ, ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಮರ, ಅದು ನಿಧಾನಕ್ಕೆ ಸಾಯತ್ತೆ. ಸತ್ತ ನಂತರ ಕೈಯಲ್ಲೇ ಆ ವುಡ್ಗಳ ಆ ಏನಂತಾರ ಬ್ರಾಂಚಸ್ ಅನ್ನ ಕಟ್ ಮಾಡಿಬಿಟ್ಟು ತಮ್ಮ ಫೈರ್ ವುಡ್ ಆಗಿ ಯೂಸ್ ಮಾಡ್ತಾರೆ. ಓಕೆ. ಬ್ರಾಂಚಸ್ಗೆ ಟೊಂಗೆಗಳು ಅಲ್ವಾ? Yes, sir. ಆ ಮರದ ಟೊಂಗೆಗಳನ್ನ ಕೈಯಲ್ಲೇ ಕಟ್ ಮಾಡ್ಬಿಟ್ಟು ಅದನ್ನ ಫೈರ್ ವುಡ್ಗೆ ಏನ್ ಹೇಳ್ತೀರಾ? ಬೆಂಕಿ ಇಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ಸೊ ಇದನ್ನ ಎಕ್ಸಾಂಪಲ್ ಅನ್ನ ಅವರಿಗೆ ಹೇಳ್ತಾನೆ. ನಾವು ನಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ ನೆನಪಿಟ್ಕೊಳ್ಳಿ ದಯವಿಟ್ಟು. ಅವರ ಫ್ಯೂಚರ್ ಅನ್ನ ಯಾರು ಕ್ರಿಯೇಟ್ ಮಾಡ್ತಿದ್ದೀರಾ? ಅವರ ಬಗ್ಗೆ ನಿಮಗೆ ನೆಗೆಟಿವ್ ಸಂಕಲ್ಪಗಳು ಬರುತ್ತಾ? ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ನೆಗೆಟಿವ್ ಸಂಕಲ್ಪ ಬರುತ್ತೆ ಅಲ್ವಾ? ಅವ್ರಿಗೆ ಎಕ್ಸಾಮಿಗೆ ಹೋಗುವಾಗ ನಿಮ್ಮ ಸಂಕಲ್ಪ ಏನಿರುತ್ತೆ? ಓದು ಅಂತ ಹೇಳ್ದೆ ಕೇಳಲೇ ಇಲ್ಲ, ಅವನು ಏನ್ ಓದ್ತಾನೋ, ಏನ್ ಮಾಡ್ತಾನೋ, ಏನ್ ಬರೀತಾನೋ, ಈ ತರ ಸಂಕಲ್ಪ ನೀವು ಮಾಡ್ತಾ ಇದ್ರೆ ಆ ಪುಟಾಣಿ ಮಗು ಅಲ್ಲಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಏನ್ ಮಾಡುತ್ತೆ? ಕಷ್ಟಪಡುತ್ತೆ, ಬರೀ ಪಡಿತತ್ತೆ. ಅದಕ್ಕೆ ಗೊತ್ತಾಗೋದಿಲ್ಲ. ನಿಮ್ಮ ಆಶೀರ್ವಾದ ಬೇಕು ಅಲ್ಲಿ.
ಅದಕ್ಕೆ ಯಾವಾಗ್ಲೂ ಮಗು ಎಕ್ಸಾಮ್ ಬರೀಲಿಕ್ಕೆ ಹೋದಾಗ, ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋದಾಗ ಯಾವಾಗ್ಲೂ ನಿಮ್ಮ ಆಶೀರ್ವಾದ, ಯಾವಾಗ್ಲೂ ಅವ್ರು ಓದ್ದೇ ಇರ್ಲಿ, ನಿಮ್ಮ ಪಾಸಿಟಿವಿಟಿ, ನನ್ನ ಮಗ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಬರೀತಾಳೆ, ಎಕ್ಸಾಮ್ ಈಸಿ ಇರುತ್ತೆ, ಎಕ್ಸಾಮ್ ಕ್ವಶನ್ ಪೇಪರ್ ಈಸಿ ಇರುತ್ತೆ, ಅವಳು ಚೆನ್ನಾಗಿ ಬರೀತಾಳೆ, ಅವನು ಚೆನ್ನಾಗಿ ಬರೀತಾನೆ, ಇದೇ ನಿಮ್ಮ ಸಂಕಲ್ಪ ಇರಬೇಕು. ಆಗತ್ತಾ? ಎಸ್ ಸರ್. ಸರ್. ಹ್ಮ್ ಎಸ್ ಸರ್. ಎಸ್ ಸರ್. ಹೌದಾ ಇಲ್ವೋ? ಎಸ್ ಸರ್. ಆಗತ್ತೆ ತಾನೆ? ಎಸ್ ಸರ್. ವೆರಿ ಸರ್ ಗುಡ್. ಅದಕ್ಕೆ ಮುಂಚೆ ಎಲ್ಲ ಮಕ್ಕಳು ಪರೀಕ್ಷೆಗೆಲ್ಲ ಹೋಗುವಾಗ ನಮಸ್ಕಾರ ಮಾಡ್ಬೇಕು ಅನ್ನೋ ಸರ್, ಅವಕ್ಕೆ ಆಶೀರ್ವಾದ ಮಾಡಿ ಕಳ್ಸೋರು, ಒಳ್ಳೇದ್ ಮಾಡ್ಲಿ ಒಳ್ಳೆ ಅಂತ ಹೇಳಿ. ಓಕೆ, ಅದಕ್ಕೋಸ್ಕರ ವೆರಿ ಗುಡ್. ಓಕೆ, ಎನಿವೆ, ಓಕೆ. ಸೊ ಏನ್ ಮಾಡ್ಬೇಕು ನಾವು ಹಾಗಾದ್ರೆ? ಮಕ್ಕಳಿಗಾಗ್ಲಿ ಯಾರಿಗೇ ಆಗ್ಲಿ ನಮ್ಮಿಂದ ಏನು ಸಂಕಲ್ಪ ಬರಬೇಕು? ಒಳ್ಳೇದಾಗ್ಲಿ, ಒಳ್ಳೇದನ್ನ ಹಾರೈಸ್ಬೇಕು. ಒಳ್ಳೇದಾಗ್ಲಿ. ಯಾವಾಗ್ಲೂ ಆಶೀರ್ವಾದದ ಸಂಕಲ್ಪವೇ ಆಶೀರ್ವಾದ. ಬರಬೇಕು, ಆಶೀರ್ವಾದನೇ ನಮ್ಮಿಂದ ಬರಬೇಕು. ಓಕೆ, ಸೊ ಎಸ್, ಇವತ್ತು ಏನು ಡೆಸ್ಟಿನಿ ನಮ್ಗೆ ಏನ್ ಸಿಗ್ತಾ ಇದೆ, ಅಥವಾ ನಮ್ಮ ಏನು ಇವತ್ತು ಕರ್ಮಫಲ ಅನುಭವಿಸ್ತಾ ಇದ್ದೀವಿ ದೇಹಕ್ಕಾಗ್ಲಿ, ನಾನು ಹೇಳ್ದೆ ದೇಹದ ಪ್ರಾಬ್ಲಮ್ ಆಲ್ಸೋ ಈಸ್ ಮೈ ಓನ್ ಕ್ರಿಯೇಟೆಡ್ ಡೆಸ್ಟಿನಿ. ಯಾರು ಕ್ರಿಯೇಟ್ ಮಾಡಿದ್ದು? ನಾವು. ಈಗ ನಾನೇನ್ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಕಾರಣೀಭೂತ ಯಾರು? ನಾನೇ. ಈಗ ಅದನ್ನ ಫೇಸ್ ಮಾಡೋದು ಹೇಗೆ? ಸಿ, ಅದನ್ನ ಫೇಸ್ ಮಾಡೋದು ಹೇಗೆ? ಈಗ ಅದನ್ನ ಕಮ್ಮಿ ಮಾಡೋದು ಹೇಗೆ? ಅದೇ ಇರುತ್ತೆ ಸುಮಾರು ಜನರ ಮನಸ್ಸಲ್ಲಿ. ಓಕೆ, ಹೌದಾ ಇಲ್ವೋ? ಇರುತ್ತೋ ಇಲ್ವೋ? ಇದೆಯಾ? ಎಸ್ ಸರ್. ನಮ್ಮ ಕೇಳಿಸ್ತಾ ಇಲ್ಲ ಸರ್. ಸರ್ ಕೇಳಿಸ್ತಾ ಇಲ್ಲ ಸರ್. yes, there was a slight disconnection. I don't know how. I am surprised. So ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತು. So can everyone hear me? Can everyone listen to me? ಎಸ್ ಸರ್. ಎಸ್ ಸರ್. ಕೇಳಿಸ್ತಾ Yes, sir. ಇದೆಯಲ್ವಾ? Okay, there is no interruption. Okay. Yes. Okay, there was a sudden ಆಗಿ ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತು. So what was I telling? ಸೊ ನಾವೇನೇ ಕರ್ಮ ಇವತ್ತು ಅನುಭವಿಸ್ತಾ ಇದ್ರು, ನಮ್ಮ ಕರ್ಮಫಲ ಅಂತ ನಾವ್ ಏನ್ ಕರಿತೀವಿ, ಅದಕ್ಕೆ ಕಾರಣೀಭೂತರು ನಾವೇ ಅಂತ ಗೊತ್ತಾಯ್ತು. ಸೊ ಕರ್ಮ, ಕ್ಯಾನ್ ಇಟ್ ಬಿ ಮಿಸ್ಅಂಡರ್ಸ್ಟುಡ್ ನೌ? ಈಗ ಕರ್ಮದಲ್ಲಿ ನಮ್ಮ ಇಂಟೆಂಟ್ ಅಂದ್ರೆ ಉದ್ದೇಶ, ಅದು ಬರುತ್ತೆ. ಸೊ ಥಿಯರಿ ಆಫ್ ಕರ್ಮದಲ್ಲಿ ನನ್ನ ಉದ್ದೇಶ ಏನಿತ್ತು, ಪ್ರತಿಯೊಂದು ಆಕ್ಷನ್ ಇನ್ನ ಹಿಂದೆ ನನ್ನ ಉದ್ದೇಶ ಏನಿತ್ತು ಅದು ಬರುತ್ತೆ. ಗುಡ್ ಆರ್ ಬ್ಯಾಡ್. ಮನಸ್ಸಿನಲ್ಲಿ ಉದ್ದೇಶ ಒಳ್ಳೇದಿದ್ದು, ಈಗ ಕೆಲವರು ಕೇಳ್ತಾರೆ ಕ್ವಶನ್ಸ್, ಈಗ ಮಕ್ಕಳಿಗೆ ಓದಲ್ಲ ಅಂದಾಗ ಬೈಯೋದು ತಪ್ಪಾ ಸರಿನಾ ಅಂತ, ಇದಕ್ಕೇನು ಆನ್ಸರ್ ಕೊಡ್ತೀರಾ? ಯಾರು ಏನು ಆನ್ಸರ್ ಮಾಡ್ತಾ ಇಲ್ಲ. ಈಗ ಎಲ್ಲರೂ ಇದ್ದೀರಾ? ಇಲ್ಲ, ಅವ್ರು ರಾಂಗ್ ಹೋಗ್ತಾರಲ್ಲ, ಸರ್ ಓದ್ಬೇಕು ಅಂತ ಹೇಳ್ಬೋದು ಸರ್. ಅದೇ ಅವ್ರಿಗೆ ಓದ್ಬೇಕು ಅಂತ ಹೇಳ್ಬೋದು, ಓದ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತ ಹೇಳ್ಬೋದು. ಅದೇ ಅವರಿಗೆ ಒಳ್ಳೇದನ್ನ ನಾವು ಕನ್ವೆ ಮಾಡ್ಬೇಕು, ಏನಪ್ಪಾ ಏನ್ ಕತೆ ಅಂತ ಹೇಳಿ. ಓದಿ ಅಂತ ಹೇಳ್ಬೋದು, ಅದೇ ಬೈಲಿಕ್ಕೆ ಹೋಗ್ಬಾರ್ದು ಅಲ್ವಾ? ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ಬೇಕು, ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಭಗವಂತ ನಮ್ಗೆ ಏನ್ ಮಾಡಿದ ಅಂದ್ರೆ ಫ್ರೀ ವಿಲ್ ಕೊಟ್ಬಿಟ್ಟಿಯಾನೆ. ಫ್ರೀ ವಿಲ್ ಟು ಥಿಂಕ್ ದ ವೇ ವಿ ವಾಂಟ್. ಅವರಿಗೂ ಫ್ರೀ ವಿಲ್ ಕೊಟ್ಟಿಯಾನೆ, ಮಕ್ಕಳಿಗೂ ಫ್ರೀ ವಿಲ್ ಕೊಟ್ಟಿಯಾನೆ, ನಮಗೂ ಕೊಟ್ಟಿಯಾನೆ, ಎಲ್ಲರಿಗೂ ಕೊಟ್ಟಿಯಾನೆ ಫ್ರೀ ವಿಲ್, ನಮ್ಮ ಡೆಸ್ಟಿನಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ಈಗ ಮಕ್ಕಳು ಓದ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತ ಅವರಿಗೆ ನಿಜಾಂಶವನ್ನ ಹೇಳ್ಬೋದೇ ವಿನಃ ಮಕ್ಕಳಿಗೆ ಬೈಯುವುದು ಅಥವಾ ನೀವು ಅವರ ಪ್ರತಿ ನೆಗೆಟಿವ್ ಸಂಕಲ್ಪ ಕ್ರಿಯೇಟ್ ಮಾಡುವುದು ಸರಿನಾ ತಪ್ಪೋ? ತಪ್ಪು. Wrong, sir. It is very wrong. We So should you try to understand what is their problem. I should try to understand what their problem is and try to solve the problem. Very good. Solve the problem. Yes. Yes. Okay, but ಅವರಿಗೆ we should never ever scold them. Yeah. Right?
ಸರ್ ಹಾಗಾದ್ರೆ ಅವ್ರು ತಪ್ಪು ಮಾಡ್ತಾ ಇದ್ರು ಸುಮ್ನೆ ಇರ್ಬೇಕಾ ಸರ್ ಹಾಗಿದ್ರೆ? ಈ ಏನ್ ಮಕ್ಳು ಆಗತ್ತೆ ತಪ್ಪು ಮಾಡಿದ್ರೆ ಅಂತ ನೀವು ಹೇಳ್ಬೇಕು. ಹಾ? ತಪ್ಪು ಮಾಡಿದ್ರೆ ಏನಾಗತ್ತೆ ಅಂತ ಹೇಳ್ಬಹುದು ನೀವು. ಅವರಿಗೆ ತಪ್ಪು ಮಾಡಿದ್ರೆ ಏನಾಗತ್ತೆ ಅಂತ ಹೇಳ್ಬಹುದೇ ವಿನಃ ಹಾ. ನೀವು ಅವರಿಗೆ ಹೊಡಿಯೋದಾಗ್ಲಿ ಬೈಯೋದಾಗ್ಲಿ ಮಾಡ್ಲಿಕ್ಕೆ ಕೂಡದು. ಅಕ್ಕ ಅರ್ಥ ಆಯ್ತಾನ ಹೇಳಿದ್ದು? ನೀವು ಮಾಡೋ ಅಂದ್ರೆ ವಾಟ್ ಈಸ್ ಟೋಲ್ಡ್ ಈಸ್ ನಾಟ್ ಇಂಪಾರ್ಟೆಂಟ್, ಹೌ ಇಟ್ ಈಸ್ ಟೋಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಎಸ್ ಸರ್. ಅದೇ ಶಿಕ್ಷೆ ಮಾಡದೆ ಬೆಳೆಸ್ಲಿಕ್ಕೆ ಆಗಲ್ವಲ್ಲ ಸರ್ ಮಕ್ಕಳನ್ನ? ಯಾವ ತರ ಶಿಕ್ಷೆ ಕೊಡ್ತೀರಾ? ನಿಮ್ಮ ಒಂದೊಂದು ಕರ್ಮ ನೋಟ್ ಆಗತ್ತೆ, ನೆನ್ಪಿಟ್ಕೊಳ್ಳಿ ಅಕ್ಕ. ಶಿಕ್ಷೆ ಕೊಡ್ಬೇಕು ಅಂತ ಭಗವಂತ. ಹಾಗಾದ್ರೆ ಅಕ್ಕ ಆಗಲ್ವಲ್ಲ ಸರ್? ಅಕ್ಕ ಯಾವ ಅಕ್ಕ ಇದು? ಒಂದೇ ನಿಮಿಷ. ಕಲ್ಪನಾ. ಕಲ್ಪನಾ ಅಕ್ಕನಾ? ಎಸ್ ಸರ್. ಕಲ್ಪನಾ ಅಕ್ಕ ಅವರೇ, ಈಗ ನಮಗೆ ನಮ್ಮ ತಂದೆಯಾದಂತಹ ಪರಮಾತ್ಮ ಯಾವತ್ತಾದ್ರೂ ಪನಿಷ್ ಮಾಡಿದ್ದಾನಾ? ಇಲ್ಲ. No, sir. ನೆವರ್ ಅಲ್ವಾ? ಏನೋ ತೊಂದ್ರೆ ಮಾಡ್ತಾನೆ ಅಂತ ಹೌದಾ ಇಲ್ವೋ? ಅವರು Yes, sir. ನಮ್ಮನ್ನ ನೀನ್ ಹೀಗೆ ನಡಿಯಪ್ಪ, ಹೀಗೆ ಮಾಡಪ್ಪ, ಹೀಗೆ ನಡಿಯಪ್ಪ ಅಂತ ಅವರು ಕೈಯಲ್ಲಿ ಸ್ಕೇಲು ತೆಗೆದಿಲ್ಲ, ಅಥವಾ ಬೈಲು ಇಲ್ಲ, ಅಥವಾ ತಪ್ಪು ತಿಳುವಳಿಕೆ ಮಾಡಿಲ್ಲ. ನಮ್ಮ ಮಗು ಒಂದಲ್ಲ ಒಂದಿನ ತಿದ್ದುಕೊಳ್ತಾನೆ, ನನ್ನ ಮಗು ಒಂದಲ್ಲ ಒಂದಿನ ತಿದ್ದುಕೊಳ್ತಾನೆ, ಅದೇ ಅವರ ಮನಸ್ಸಲ್ಲಿ ಇರುತ್ತೆ. Yes. ಹೌದಾ ಇಲ್ವೋ? ಆದ್ರೆ ಅವ್ರು ಯಾವತ್ತಿಗೂ ಲಾ ಕೈಯಲ್ಲಿ ತಗೊಳ್ಳಿಲ್ಲ. ಲಾ ಅವ್ರು ಮಾಡ್ಬೋದು, ಅವರು ಒಂದು ಸೆಕೆಂಡ್ ಅಲ್ಲಿ ಎಲ್ಲರಿಗೂ ಚೇಂಜ್ ಮಾಡಬಹುದು, ಆದ್ರೆ ಅವರು ಮಾಡುವುದಿಲ್ಲ. ಓಕೆ, ಸೊ ಐ ಥಿಂಕ್ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ಹಿಯರ್ ಅಂಡ್ ವಿಲ್ ಕಂಟಿನ್ಯೂ ಟುಮಾರೋ ಇದೇ ಟೈಮಿಗೆ 4 o'clock. ನಾ ಎಲ್ಲಿ ನಿಲ್ಸಿದ್ದೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. Yes, ಸೊ sir. ಓಕೆ, 3 ಓಂಕಾರಸ್ ಪ್ಲೀಸ್. ಓಂ ಓಂ ಓಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಕಶ್ಚಿತ್ ದುಃಖ ಭಾಗ್ ಭವೇತ್. Om Shanti Shanti Shanti. Release both the hands and rub both the palms. And Namaste. God bless you all. May all of you be healthy, wealthy, wisdom filled, happy and prosperous. One small request. See, make it a discussion class. ದೇವ್ರೆ, ಒಂದೇ ಕಡೆ ನಾನು ಮಾತ್ರ ಮಾತಾಡೋದು, ನೀವು ಮಾತ್ರ ಸುಮ್ಮನೆ ಇರೋದು ಆ ಥರ ಬೇಡ. ಸೊ ಲೆಟ್ ಇಟ್ ಬಿ ಅ ಕ್ಲಾಸ್ ವಿತ್ ಡಿಸ್ಕಷನ್. ಓಕೆ, ಡಿಸ್ಕಸ್ Yes, sir. ಮಾಡುವ. ಓಕೆ ಸೊ ನಿಮ್ಮ ಏನೇನ್ ಪ್ರಾಬ್ಲಮ್ ಇದೆ, ಏನೇನ್ ಕ್ವಶನ್ಸ್ ಇದೆ, ಎಲ್ಲ ಕ್ವಶನ್ಸ್ ಐ ವಿಲ್ ಟೇಕ್ ಅಪ್. Okay, but my request is we'll discuss in the class. Okay. So, Yes, namaste. sir. God bless you all and take care. ನಮಸ್ತೆ. Thank you, sir. Om Shanti.